ಅಜ್ಞೇಯವಾದಿ ಧರ್ಮ ಅಂದರೆ ದೇವ್ರು ಇದ್ದಾನಿಲ್ಲೋ ನಂಗೆ ಗೊತ್ತಿಲ್ಲ, ಮನುಷ್ಯರಿದ್ದಾರೆ, ದುಃಖ ಇದೆ, ಕಷ್ಟ ಇದೆ, ಮನುಷ್ಯರ ಒಂದು ಬದುಕನ್ನು ಸರಿ ಮಾಡೋದಷ್ಟೇ ನಮ್ಮ ಕೆಲಸ. ಬುದ್ಧ ಆತ್ಮವನ್ನು ನಂಬಲಿಲ್ಲ, ದೇವರನ್ನು ನಂಬಲಿಲ್ಲ. ಲಿಂಗಾಯತ ಧರ್ಮದ ಸ್ಥಾಪಕರು ಯಾರು? 770 ಅಮರ ಗಣಗಳು ಅಂತ ನಾವು ಹೇಳ್ತೀವಿ. ಒಬ್ಬನೇ ಧರ್ಮಗುರು ಇಲ್ಲ, ಒಬ್ಬನೇ ಧರ್ಮ ಸ್ಥಾಪಕ ಇಲ್ಲ. ಬಸವಣ್ಣವರು ಹಿಡ್ಕೊಂಡು 770 ಜನ ಅಮರ ಗಣಗಳು. ದೇವರು ಒಬ್ಬನೇ ಸ್ವಾಮಿ, ಸ್ವಾಮಿ ನೀನು, ಶಾಶ್ವತ ನೀನು. ಇನ್ನು ಗುರು ಇಲ್ಲ, ಈ ಧರ್ಮದಲ್ಲಿ ಗುರು ಇಲ್ಲ. ಇಲ್ಲಿ ಅರಿವೇ ಗುರು. ನಮ್ಮ ವಚನಗಳು ವೇದ ಉಪನಿಷತ್ತುಗಳ ಮೂಲದಿಂದ ಬಂದಿದ್ರೆ ಇವ್ರನ್ನ ಯಾಕೆ ಸುಟ್ಟರು? ಈ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಇದು ಯುವಕರ ಧರ್ಮ ಇದೆ, ಹೆಣ್ಣು ಮಕ್ಕಳ ಧರ್ಮ ಇದೆ, ದುಡಿಯೋ ವರ್ಗದ ಧರ್ಮ ಇದೆ. ಆದರೆ ಇದರ ಒಂದು ಬುಡವೇಲು ಮಾಡುವಂಥ ಒಂದು ಪ್ರಕ್ರಿಯೆ ಕರ್ನಾಟಕದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಶುರುವಾಯಿತು. ಅವರು ಯಾವ ರೀತಿ ಮಾಡಿದ್ರು ಅಂದರೆ, ಇದು ದೇಶದಲ್ಲಿ ಆ ಪುಸ್ತಕನೂ ತಂದರು ಅವರು. ಆಮೇಲೆ ಕುವೆಂಪು ಯೂನಿವರ್ಸಿಟಿನಲ್ಲಿ ಅವರೆಲ್ಲ ಕೂಡಿ ಒಂದು ಫಾರಿನ್ ಫಂಡು ಅದು ಇದು ತೊಗೊಂಡು ಎಲ್ಲ ಒಂದು ಬಸವ ತತ್ವಕ್ಕೆ ಸಂಪೂರ್ಣವಾಗಿ ಕೊಡಲಿ ಪೆಟ್ಟು ಕೊಡುವ ಕೆಲಸವನ್ನು ಶುರು ಮಾಡಿದ್ರು. ಅಲ್ಲಿ ಗೆಳೆಯರು ಅದನ್ನು ವಿರೋಧ ಮಾಡಿ ನಿಲ್ಲಿಸಿದ್ರು. ಅದು ದೊಡ್ಡ ಒಂದು ಕೆಲಸ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಅವರು ಬಿಡಲಿಲ್ಲ, ಪುಸ್ತಕವನ್ನು ಬರೆದು ಅಲ್ಲಿ ಅವ್ರದ್ದೊಂದು ಆ ಗ್ರೂಪೇ ಇದ್ರ ಹಿಂದೆ ಕೆಲಸ ಮಾಡಿದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಸವ ಧರ್ಮ ಅವರು ಮುಖ್ಯವಾದ ವಿಚಾರಗಳು ಏನಿದಾವೆ ಅಂದರೆ, ಈ ದೇಶದಲ್ಲಿ ಜಾತಿಗಳಿಲ್ಲ, ಜಾತಿ ಬ್ರಿಟಿಷ್ ಬಂದ ಮೇಲೆ ಆರಂಭ ಆಗಿದ್ದು. ಇದು ಅವರ ಮೊದಲನೇ ವಾದ. ಎರಡನೇದು ಏನಂದರೆ, ಇದು ಒಂದು ಇದರಲ್ಲಿ ಏನಿದೆ, ಎಲ್ಲ ವಚನಗಳಲ್ಲಿ ಏನಿದೆ, ಎಲ್ಲ ವೇದ ಉಪನಿಷತ್ತುಗಳಲ್ಲಿದೆ. ಇದು ಅವ್ರದ್ದು ಭಾಳ ದೊಡ್ಡದಾದಂಥ ಒಂದು ವಾದ ಇದೆ. ಇದಕ್ಕೆ ಭಾಳ ದುರಂತ ಅಂದರೆ, ಅನೇಕ ಜನ ಲಿಂಗಾಯತರು ಇದರಲ್ಲಿ ಬರೆದಿದ್ದಾರೆ. ಅನೇಕ ಜನ ಲಿಂಗಾಯತ ಸ್ವಾಮಿಗಳು, ಲಿಂಗಾಯತ ಅನ್ಕೊಳ್ಳೋ ಸ್ವಾಮಿಗಳು ಇದ್ರ ಜೊತೆ ಇದ್ದಾರೆ. ಮತ್ತು ಈ ಥರ ಆದರೆ ಈ ಧರ್ಮ ಎಲ್ಲಿ ಹೋಗಬೇಕು ಅನ್ನೋ ಚಿಂತನೆ ಅನೇಕ ಜನ ವಿಚಾರವಾದಿಗಳಿಗೆ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಕುರಿತು ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ. ಈ ಧರ್ಮ ಯಾಕೆ ಹುಡ್ತು, ಹೇಗೆ ಹುಡ್ತು, ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದು ಒಂದೇ ದಿವಸ ಹುಟ್ಟಿ ಬಂದಂಥದ್ದಲ್ಲ, ಅಥವಾ 12ನೇ ಶತಮಾನದಲ್ಲೇನೆ ಈ ಒಂದು ಚಿಂತನೆ ಪ್ರಾರಂಭ ಆಯ್ತು ಅಂತನೂ ಅಲ್ಲ. ಈ ಒಂದು ಚಿಂತನೆಗೆ ಇದಕ್ಕೆ ಅವೈದಿಕ ಚಿಂತನೆ ಅಂತಾರೆ. ಅವೈದಿಕ ಚಿಂತನೆ ಅಂದರೆ ವೇದಗಳನ್ನು ಒಪ್ಪದೇ ಇರುವಂಥ ಚಿಂತನೆ, ಪುರಾಣಗಳನ್ನು ಒಪ್ಪದೇ ಇರುವಂಥ ಚಿಂತನೆ, ಆಗಮಗಳನ್ನು ಒಪ್ಪದೇ ಇರುವಂಥ ಚಿಂತನೆಯೇ ಇದು ಒಂದು ಅವೈದಿಕ ಚಿಂತನೆ. ಈ ಅವೈದಿಕ ಚಿಂತನೆ ಆರಂಭ ಆಗಿದ್ದು 3000 ವರ್ಷಗಳ ಹಿಂದೆ ಲೋಕಾಯತರಿಂದ ಲಿಂಗಾಯತದವರೆಗೆ ಬಹಳ ದೊಡ್ಡ ಹೋರಾಟಗಳು, ಅಂದರೆ ಸೈದ್ಧಾಂತಿಕ ಹೋರಾಟಗಳು ಈ ದೇಶದಲ್ಲಿ ಆಗಿದ್ದಾವೆ. ಆದರೆ ಈ ಮನುವಾದಿ ಶಕ್ತಿಗಳು, ವೈದಿಕ ಶಕ್ತಿಗಳಂದರೆ ಮನುವಾದಿ ಶಕ್ತಿಗಳು ಸದಾಕಾಲ ಈ ಮಾನವೀಯ ಚಿಂತನೆಯ ಹೋರಾಟಗಳನ್ನು ವಿರೋಧ ಮಾಡ್ತಾನೆ ಬಂದಿದ್ದಾವೆ. ಈ ಮನುವಾದಿ ವ್ಯವಸ್ಥೆಯಲ್ಲಿ ಮೊದಲಿಗೆ ಬಲಿಯಾದವರು ಲೋಕಾಯತರು ಏನು ಹೇಳ್ತಾ ಇದ್ರು? ಈ ಜಗತ್ತು ಸತ್ಯ. ಲೋಕಾಯತರು ಮತ್ತು ಲಿಂಗಾಯತರು ಒಂದೇ ಥರ ಚಿಂತನೆ ಮಾಡಿದ್ದಾರೆ. ಲೋಕಾಯತರ ನಂತರ ಜೈನರು ಬಂದರು. ಜೈನರು ಕೂಡ ಅವೈದಿಕ ತತ್ವಜ್ಞಾನ ಹೇಳಿದ್ರು. ಅವರು ವೇದಗಳನ್ನು ನಂಬಲಿಲ್ಲ, ಭಗವದ್ಗೀತೆಯನ್ನು ನಂಬಲಿಲ್ಲ. ಆಮೇಲೆ ಬೌದ್ಧರು ಬಂದರು. ಅವರು ವೇದ ಸಾಹಿತ್ಯವನ್ನು ನಂಬಲಿಲ್ಲ, ಭಗವದ್ಗೀತೆಯನ್ನು ನಂಬಲಿಲ್ಲ. ಆಮೇಲೆ ಶರಣರು ಬಂದರು. ಇವರು ವೇದ, ಆಗಮ, ಭಗವದ್ಗೀತೆ ಯಾವನ್ನು ನಂಬಲಿಲ್ಲ. ಇದು ಏನಿದೆಯಲ್ಲ ಒಂದು ದೊಡ್ಡ ಪರಂಪರೆ ಇದೆ. ಎಲ್ಲಿಂದ? ಲೋಕಾಯತದಿಂದ ಲಿಂಗಾಯತದವರೆಗಿನ ಒಂದು ದೊಡ್ಡ ಪರಂಪರೆ. ಆಮೇಲೆ ಈ ದೇಶದಲ್ಲಿ 4 ಧರ್ಮಗಳು ಹುಟ್ಟಿದ್ದಾವೆ. ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇಷ್ಟೊಂದು ಧರ್ಮಗಳು ಹುಟ್ಟಿಲ್ಲ. ಮೊದಲನೇ ಧರ್ಮ ಹುಟ್ಟಿದ್ದು ಲೋಕಾಯತರದ್ದು ಚಳವಳಿ ಇತ್ತು, ಹೋರಾಟ ಇತ್ತು. ಅದು ಧರ್ಮ ಅಲ್ಲ,
ಅದು ಅವೈದಿಕ ಚಳವಳಿಯಾಗಿತ್ತು. ಮೊದಲನೇ ಧರ್ಮ ಹುಟ್ಟಿದ್ದು ಜೈನ ಧರ್ಮ. ಈ ಜೈನ ಧರ್ಮ ಅವೈದಿಕವಾಗಿದೆ. ಬೌದ್ಧ ಧರ್ಮ ಅವೈದಿಕವಾಗಿದೆ. ಲಿಂಗಾಯತ ಧರ್ಮ ಅವೈದಿಕವಾಗಿದೆ. ಸಂಪೂರ್ಣವಾಗಿ ಲಿಂಗಾಯತ ವಚನಗಳೇನಿದಾವಲ್ಲ, ನಮ್ಮ ಶರಣರ ವಚನಗಳು, ಅವು ವೇದಗಳ ಮೇಲೆ ಅವಲಂಬಿತ ಆಗಿಲ್ಲ. ಯಾವೊಂದು ವಚನನೂ ಆಗಿಲ್ಲ. ಭಗವದ್ಗೀತೆ ಮೇಲೆ ಅವು ಆಗಿಲ್ಲ. ಉಪನಿಷತ್ತುಗಳ ಮೇಲೇನೂ ಆಗಿಲ್ಲ. ಆಗಮಗಳ ಮೇಲೆ ಆಗಿಲ್ಲ. ವೇದಕ್ಕೆ ಹೊರೆಯ ಕಟ್ಟುವೆ ಅಂದ್ರೇನು? ನಾನು ಐ ವಿಲ್ ಪ್ಯಾಕ್ ವೇದಾಸ್ ಅಂತ, ಅವತರನ್ನ ಗಂಟು ಕಟ್ಟಿ ಇಡ್ತೀನಿ ಅಂತ. ಖಡ್ಗವನ್ನು ಹೇಗೆ ಖಡ್ಗ ಕೋಶದಲ್ಲಿ ಇಡ್ತಾರಲ್ಲ, ಹಾಗೆ ವೇದಗಳನ್ನು ನಾನು ಅದನ್ನು ಒಂದು ಗಂಟು ಕಟ್ಟಿ ಇಡ್ತೀನಿ ಅಂತ. ಆಗಮದ ಮೂಗಕ್ಕೂ ಇವೆ, ಅಂದರೆ ಇಡೀ ಆಗಮದ ಚಿಂತನೆಯನ್ನು ನಾನು ವಿರೋಧ ಮಾಡ್ತೀನಿ ಅಂತ. ಈ ರೀತಿಯಾಗಿ ತರ್ಕದ ಬೆನ್ನಬಾರನೆತ್ತುವೆ. ಇವೆಲ್ಲ ತರ್ಕ ಇದೆಯಲ್ಲ, ಇವನು ಹೊಲೆಯ, ಇವನು ಮಾದಿಗ, ಇವನು ಬ್ರಾಹ್ಮಣ, ತರ್ಕವನ್ನು ನಾನು ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ. ಇವೆಲ್ಲ ಇದ್ದಾವೆ, ಮನುಧರ್ಮಶಾಸ್ತ್ರ, ಈ ಶಾಸ್ತ್ರಗಳೇನಿದಾವಲ್ಲ ಇವಕ್ಕೆ ನಾವು ನಿಗಳ ಅಂದರೆ ಈ ಆನೆ ಕಾಲಿಗೆ ಕಟ್ಟುವ ಸರ್ಪಳಿಗೆ ನಿಗಳ ಅಂತಾರೆ. ಈ ಮದ್ದಾನೆಗಳನ್ನು ನಾನು ಕಟ್ಟಿ ಹಾಕ್ತೀನಿ ಅನ್ನೋ ವಿಚಾರವನ್ನು ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ರು. ಆದ್ದರಿಂದಾಗಿ ಈ ಲೋಕಾಯತದಿಂದ ಲಿಂಗಾಯತದವರೆಗೆ ಬಂದಂಥ ಎಲ್ಲ ಚಿಂತನೆಗಳು, ಮತ್ತೆ ನಂತರ 16ನೇ ಶತಮಾನದಲ್ಲಿ ಏನು ಸಿಖ್ ಧರ್ಮ ಬಂತು, ಸಿಖ್ ಧರ್ಮ ಕೂಡ ಅದು ಭಕ್ತಿ ಪಂಥದ ಧರ್ಮ. ಆದ್ದರಿಂದ ಅವರು ಕೂಡ ವೇದಗಳನ್ನು ನಂಬಲಿಲ್ಲ. ಅವರು ಸಂತರನ್ನು ನಂಬಿದ್ರು, ಸಂತರ ಚಿಂತನೆಯನ್ನು. ಭಕ್ತಿ ಪಂಥದ ಬಹುದೊಡ್ಡದಾದಂಥ ಒಂದು ಧರ್ಮ ಅದು 16ನೇ ಶತಮಾನದಲ್ಲಿ ಆಯಿತು. ಇನ್ನು ಏಕದೇವೋಪಾಸನೆ ಧರ್ಮ ಈ ದೇಶದಲ್ಲಿ ಮೊದಲು ಹುಟ್ಟಿದ್ದು ಅದು ಲಿಂಗಾಯತ ಧರ್ಮ. ಯಾಕಂದ್ರೆ ಜೈನ ಧರ್ಮ ದೇವರನ್ನು ನಂಬೋದಿಲ್ಲ. ಬೌದ್ಧ ಧರ್ಮ ಅದು ಅಜ್ಞೇಯವಾದಿ ಧರ್ಮ ಅಂತೇವೆ. ಅಜ್ಞೇಯವಾದಿ ಧರ್ಮ ಅಂದರೆ ದೇವ್ರು ಇದ್ದಾನಿಲ್ಲೋ ನಂಗೆ ಗೊತ್ತಿಲ್ಲ, ಮನುಷ್ಯರಿದ್ದಾರೆ, ದುಃಖ ಇದೆ, ಕಷ್ಟ ಇದೆ, ಮನುಷ್ಯರ ಒಂದು ಬದುಕನ್ನು ಸರಿ ಮಾಡೋದಷ್ಟೇ ನಮ್ಮ ಕೆಲಸ. ಅದಕ್ಕೆ ಐ ಹ್ಯಾವ್ ನೋ ಬಿಸ್ನೆಸ್ ವಿತ್ ಗಾಡ್. ಅವ ಇರ್ಬೋದು, ಇರ್ಲಿಕ್ಕಿಲ್ಲ, ನನ್ನ ಸಂಬಂಧದಲ್ಲ ಅಂತ ಬುದ್ಧ ಸ್ಪಷ್ಟವಾಗಿ ಹೇಳ್ತಾನೆ. ಬುದ್ಧ ಆತ್ಮವನ್ನು ನಂಬಲಿಲ್ಲ, ದೇವರನ್ನು ನಂಬಲಿಲ್ಲ. ಬಸವಣ್ಣವ್ರು ಏನು ಹೇಳ್ತಾರೆ, ದೇವರಿದ್ದಾನೆ, ಅದರ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆ ಇದ್ದಾನೆ ಅಂತ. ಇದು ಭಾಳ ಮುಖ್ಯವಾದ ಮಾತು. ದೇವರು ಅಂದರೆ ನಿಮ್ಮ ಒಳಗಿನ ಅಂತಃಕರಣ ಅಂತ ಹೇಳಿ. ದಯವೇ ಧರ್ಮದ ಮೂಲವಯ್ಯ. ಈ ದಯೆ ಅನ್ನೋದೇ ಧರ್ಮದ ಮೂಲ. ಅಂದ್ರೆ ಏನು? ದಯವೇ ದೇವರು ಅಂತ. ನಿಮ್ಮ ಒಳಗಿನ ಒಳ್ಳೆತನವೇ ದೇವರು ಅಂತ ಹೇಳೋದು. ಈ ದೇವರು ಹೇಗಿದ್ದಾನೆ? ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ. ಅಗಮ್ಯ, ಯು ಕಾಂಟ್ ರೀಚ್, ನೀವು ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಗೋಚರ, ಯು ಕಾಂಟ್ ಸಿ, ನಿಮ್ಮನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರತಿಮ, ಯಾವುದ್ರ ಜೊತೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಮಾಣ, ನೀವು ಅದನ್ನು ಅಳಿಲಿಕ್ಕೆ, ಅದರ ಉದ್ದ ಅಗಲಗಳನ್ನು ತೂಕ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರ ಅರ್ಥ ಏನು? ದೇವರು ಅನ್ನೋದು ಒಂದು ಸಿದ್ಧಾಂತ, ಒಂದು ತತ್ವ. ಅದು ಯಾವ ತತ್ವ? ಜೀವ ಕಾರುಣ್ಯದ ತತ್ವ. ದಯೆ ಅಂದ್ರೇನು? ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ದಯೆ ಅನ್ನೋದು ಒಂದು ದೊಡ್ಡ ಸೈದ್ಧಾಂತಿಕವಾದಂಥ ಶಬ್ದವಾಗಿ ಇಲ್ಲಿ ಪ್ರಯೋಗ ಆಗಿದೆ. ಇಡೀ ಲಿಂಗಾಯತ ಧರ್ಮ ನಿಂತಿದ್ದು 2 ಅಕ್ಷರ ಮೇಲೆ, ಅದು ದಯೆ. ಆ ದಯೆಯಲ್ಲೇ ದೇವರಿದ್ದಾನೆ, ದಯೆಯಲ್ಲೇ ಜಗತ್ತಿದೆ, ದಯೆಯಲ್ಲೇ ಮಾನವೀಯತೆ ಇದೆ. ಈ ರೀತಿಯಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ಇದು ದಯೆ ಡೆಫಿನೇಷನ್ನು. ದಯೆ ವ್ಯಾಖ್ಯಾನೆಯಲ್ಲಿದೆ. ಸಕಲ ಜೀವಾತ್ಮರಿಗೆ, ಬರೀ ಲಿಂಗಾಯತರಿಗಲ್ಲ, ಬರೀ ಕನ್ನಡಿಗರಿಗಲ್ಲ, ಬರೀ ಭಾರತೀಯರಿಗಲ್ಲ, ಬರೀ ಮನುಷ್ಯರಿಗೂ ಅಲ್ಲ, ಅಂದರೆ ಇಡೀ ನಿಸರ್ಗಕ್ಕೆ, ಇಡೀ ನಿಸರ್ಗವನ್ನು ನಾವು ಅದರ ಲೇಸನ್ನು ಬಯಸಬೇಕು. ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಬರ್ತವೆ. ಈ ರೀತಿಯಾದಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಇದೇ ಮುಂದೆ ಈ ಒಂದು ಚಿಂತನೆ ಮುಂದೆ 16ನೇ ಶತಮಾನದಲ್ಲಿ ಸಿಖ್ ಧರ್ಮದಲ್ಲೂ ಅದೇ ಥರ ಬರ್ತದೆ. ಅದು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ಯಾರು ಮಾಡಿದ್ರು? ಲಿಂಗಾಯತ ಧರ್ಮದ ಸ್ಥಾಪಕರು ಯಾರು? 770 ಅಮರ ಗಣಗಳು ಅಂತ ನಾವು ಹೇಳ್ತೇವೆ. ಈ ಧರ್ಮಕ್ಕೆ ಒಬ್ಬರು ಇಲ್ಲ, ಒಬ್ಬನೇ ಧರ್ಮಗುರು ಇಲ್ಲ, ಒಬ್ಬನೇ ಧರ್ಮ ಸ್ಥಾಪಕ ಇಲ್ಲ. ಬಸವಣ್ಣವರು ಹಿಡ್ಕೊಂಡು 770 ಜನ ಅಮರಗಣಗಳು ಅಂದರೆ ನಾಯಕರು, ಅವರು ಸೇರಿ ಧರ್ಮವನ್ನು ಕಟ್ಟಿದ್ದಾರೆ 12ನೇ ಶತಮಾನದಲ್ಲಿ. ಅವ್ರು ಎಲ್ಲಿಂದ ಬಂದರು ನೋಡಿದ್ರೆ ಕಸ ಗುಡಿಸೋರಿದ್ದಾರೆ, ತೊಗಲು ಹದ ಮಾಡೋರಿದ್ದಾರೆ, ಚಪ್ಪಲಿ ಹೊಲಿಯೋರಿದ್ದಾರೆ, ಬಟ್ಟೆ ಒಗೆಯೋರಿದ್ದಾರೆ, ಬಟ್ಟೆ ಹೊಲಿಯೋರಿದ್ದಾರೆ, ದೋಣಿ ನಡೆಸೋರಿದ್ದಾರೆ, ಕೂಲಿ ಮಾಡೋರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಹುಲ್ಲು ಮಾರೋರಿದ್ದಾರೆ,
ರೈತಾಪಿ ಜನರಿದ್ದಾರೆ, ಎಲ್ಲ ದುಡಿಯೋ ಜನರು. ಯಾರು ಉತ್ಪಾದನೆ ಮಾಡ್ತಾರಲ್ಲ ಅದು ಸೇವೆಯ ಉತ್ಪಾದನೆ ಆಗಿರ್ಬೋದು. ಈಗ ಮಡಿವಾಳರು ಸೇವೆಯ ಉತ್ಪಾದನೆ, ಹಡಪದರು ಸೇವೆಯ ಉತ್ಪಾದನೆ, ಅಂಬಿಗರು ಸೇವೆಯ ಉತ್ಪಾದನೆ, ಸಮಗಾರರು ವಸ್ತುವಿನ ಉತ್ಪಾದನೆ, ಡೋರರು ವಸ್ತುವಿನ ಉತ್ಪಾದನೆ, ಒಬ್ಬ ರೈತ ಅವನು ಬೆಳೆಗಳ ಉತ್ಪಾದನೆ. ಹೀಗೆ ಉತ್ಪಾದಕ ವರ್ಗ, ಅದು ಸೇವೆ ಇರ್ಬೋದು, ವಸ್ತು ಇರ್ಬೋದು. ಈ ಉತ್ಪಾದಕ ಜನರ ಒಂದು ಧರ್ಮ ಇದು. ಇದನ್ನು ನಾವು ಮರಿಬಾರ್ದು. ಲಿಂಗಾಯತರು ಒಂದು ನೆನಪಿಟ್ಕೋಬೇಕು, ಏನಪ್ಪ ಅಂದರೆ ನಿಮ್ಮ ಪೂರ್ವಜರು ಯಾರು ಇದ್ರು ಅಂದರೆ ಇವೆಲ್ಲ ಜನರಲ್ಲಿ ನಿಮ್ಮ ಪೂರ್ವಜರಿದ್ದಾರೆ. ಬಸವಣ್ಣವ್ರು ಏನು ಹೇಳಿದ್ರು? ಕುಲವ ನರಸುವರೇ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ. ಇದು ಜಾತಿ ಸಂಕರ ಧರ್ಮ ಇದೆ. ಮನೋಧರ್ಮ ಜಾತಿ ಸಂಕರ ಮಾಡಿಸ್ಕೊಡೋದಿಲ್ಲ. ಹೊಲೆಯೇ ನೀನು ಹೊಲೆಯನಾಗಿರು, ಮಾದಿಗನೇ ನೀನು ಮಾದಿಗನಾಗಿರು, ಅದು ನಿನ್ನ ಧರ್ಮ. ಅಂದ್ರೆ ಸ್ವಧರ್ಮ ಅಂದ್ರೆ ಏನಂದ್ರೆ ನಿಮ್ಮ ಜಾತಿಗಳೇ ನಿಮ್ಮ ಧರ್ಮಗಳು ಅಂತ ಇವರೆಲ್ಲ ಹೇಳ್ತಾರೆ. ಆದರೆ ಇದು ಶರಣರಲ್ಲಿ ಹಂಗಿಲ್ಲ. ಕಾಯಕವಾವುದೆಂದು ಕೇಳ್ದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣಿ ನಿಮ್ಮ ರಾಣಿ ವಾಸದಾನೆ ಕೂಡಲ ಸಂಗಮದೇವ. ಅಂದರೆ ಕಾಯಕಕ್ಕೂ ಜಾತಿಗೂ ಸಂಬಂಧ ಇಲ್ಲ. ಸಮಗಾರ ಹರಳೆಯನವರು ಅಂದರೆ ಸಮಗಾರ ಜಾತಿಯವರಲ್ಲ. ಸಮಗಾರ ಜಾತಿ ಅಂತ ಹೇಳಿದ್ರೆ ನೀವು ಎಲ್ಲಿ ಹೋಗ್ತಾರೆ? ಅವರು ಮನುವಾದಕ್ಕೆ ಹೋಗ್ತಾರೆ, ಮನುಸ್ಮೃತಿಗೆ ಹೋಗ್ತಾರೆ ಅಲ್ವಾ? ಜಾತಿ ಹೇಳೋದು ಮನುವಾದ, ಜಾತಿ ಹೇಳೋದು ವೈದಿಕವಾದ, ವರ್ಣಾಶ್ರಮ ಧರ್ಮ ಅಂತೇವೆ. ಈ ವರ್ಣಾಶ್ರಮ ಧರ್ಮದಲ್ಲಿ ಜಾತಿ ವರ್ಣಗಳು ಇದ್ದಾವೆ. ಲಿಂಗಾಯತ ಧರ್ಮದಲ್ಲಿ ಜಾತಿ ವರ್ಣ ಇಲ್ಲ. ಆದರೆ ಇವತ್ತು ಅನೇಕ ಲಿಂಗಾಯತರು ಅದನ್ನು ಮಾಡ್ತಾ ಇದ್ದಾರೆ. ಅವರು ಬಸವ ಧರ್ಮವನ್ನು, ಬಸವ ತತ್ವವನ್ನು ಆಚರಿಸ್ತಾ ಇಲ್ಲ. ಒಬ್ಬ ಜಾತಿವಾದಿ ಲಿಂಗಾಯತ, ಒಬ್ಬ ಅಸ್ಪೃಶ್ಯತೆ ಆಚರಿಸುವ ಲಿಂಗಾಯತ ಖಂಡಿತವಾಗಿಯೂ ಮನುವಾದಿಯಾಗಿರ್ತಾನೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಜಾತಿಯನ್ನು ಹಿಡ್ಕೊಂಡು ಇಲ್ಲಿ ಬಸವಣ್ಣವ್ರು ಎಂದು ಹೇಳಿಲ್ಲ ನೀನು ಬಣಜಿಗ, ನೀನು ಪಂಚಮಸಾಲಿ, ನೀನು ಸಾಧುರವನು, ನೀನು ನೊಣಬರವನು. ಇಲ್ಲ, ನೀನು ಲಿಂಗವಂತ. ಯಾಕಂದರೆ ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆ ಅಂದರೆ ಇಷ್ಟಲಿಂಗ ದೀಕ್ಷೆ, ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ ಅಂತ ಹೇಳ್ತಾರೆ. ಈ ಒಂದು ಭಾಳ ಅದ್ಭುತವಾದದ್ದು. ಯಾಕೆಂದರೆ ಇದು ಒಂದು ಲಿಂಗ ಅನ್ನೋದು ಅತ್ಯಂತ ಕ್ರಾಂತಿಕಾರಿಯಾದಂಥ ಒಂದು ವಸ್ತು. ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಯಾವುದಾದ್ರೂ ಇದ್ದರೆ ಅದು ಬಸವಣ್ಣನವರು ಸೃಷ್ಟಿಸಿದ ಇಷ್ಟಲಿಂಗ. ಎಲ್ಲ ಅನಿಷ್ಟಗಳ ವಿರುದ್ಧ ಇರೋದ್ರಿಂದ ಅದಕ್ಕೆ ಇಷ್ಟಲಿಂಗ ಅಂತಾರೆ. ಈ ಇಷ್ಟಲಿಂಗ ಯಾವ ಕಟ್ಕೋತಾನೆ, ಯಾವನ ಎದೆ ಮೇಲೆ ಅದು ಹೇಳ್ತಾ ಇರ್ತದೆ, ಇವನು ಜಾತೀಯತೆ ಮಾಡೋದಿಲ್ಲ, ಇವನು ಅಸ್ಪೃಶ್ಯತೆ ಆಚರಣೆ ಮಾಡೋದಿಲ್ಲ, ಇವ ಲಿಂಗ ಭೇದ ಮಾಡೋದಿಲ್ಲ, ವರ್ಗ ಭೇದ ಮಾಡೋದಿಲ್ಲ, ವರ್ಣ ಭೇದ ಮಾಡೋದಿಲ್ಲ ಅಂತ ಹೇಳ್ತದೆ ಅದು. ಆದರೆ ಅದು ಹೇಳಿದ್ರೆ ಅದನ್ನು ಕಟ್ಕೊಂಡವನಿಗೆ ಅರ್ಥ ಆಗ್ತಾ ಇಲ್ಲ, ಮುಂದೆ ಇದ್ದವ್ರಿಗೂ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ದುರಂತ ಸ್ಥಿತಿಯಲ್ಲಿ ನಾವು ಇರೋದ್ರಿಂದ ಇಂಥ ಪಂಡಿತರು ಹೊರಗಡೆ ಬಂದು ಇದನ್ನು ಮುಗಿಸ್ಬಿಡ್ತಾರೆ ಈ ಧರ್ಮವನ್ನು. ನೀವು ಲಿಂಗ ಕಟ್ಕೊಂಡು ಜಾತೀಯತೆ ಮಾಡಿದ್ರೆ ನೀವೇನಾಗ್ತೀರಿ? ಮನುವಾದಿಗಳಾಗ್ತೀರಿ. ಬಸವವಾದಿಗಳು ಅಲ್ಲಿಗೆ ಸಾಧ್ಯನೇ ಇಲ್ಲ. ನೀವು ಲಿಂಗ ಕಟ್ಕೊಂಡು ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ಮನುವಾದಿಗಳಾಗ್ತೀರಿ. ಇಲ್ಲಿ ಅಸ್ಪೃಶ್ಯತೆ ಇಲ್ಲ, ಮೇಲು ಕೀಳು ಇಲ್ಲ. ಲಿಂಗವನ್ನು ಕಟ್ಟಿಕೊಂಡಂಥ ದಾಸಿ ಪುತ್ರನಾಗ್ಬೋದು, ವೇಷಾಪುತ್ರನಾಗ್ಬೋದು, ಅವ್ರಿಗೆ ತಂದೆ ಗೊತ್ತಿರೋದಿಲ್ಲ. ಆ ಅರಸನ ಮಗನೇ ಆಗ್ಬೋದು, ಯಾರ ಮಗ ಆದರೂ ಕೂಡ ಇಷ್ಟಲಿಂಗ ಕಟ್ಕೊಂಡಾಗ ಈಕ್ವಲ್ ಸಮಾನ ಆಗ್ತಾರೆ ಅವರು. ದಾಸಿ ಪುತ್ರನಾಗಲಿ, ರಾಜಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ, ಇಷ್ಟಲಿಂಗ ದೀಕ್ಷೆ ಆದ ಬಳಿಕ ಎಲ್ಲ ಜಾತಿಗಳು ಹೋಗ್ಬಿಡ್ತವೆ. ಮತ್ತು ಈ ಸಮಗಾರ ಡೋರ ಯಾಕಂದ್ರೆ ಕಾಯಕ, ಸಮಗಾರ ಅನ್ನೋದು ಒಂದು ಕಾಯಕವಾಗಿ ನೋಡಿದ್ರು, ಡೋರ ಕಾಯಕವಾಗಿ ನೋಡಿದ್ರು. ಇವರೆಲ್ಲ ಒಬ್ಬ ರೈತ ಹೆಂಗೆ ಒಂದು ಕಾಯಕ ಇದೆ ಹಾಗೆ ಇವು ಕಾಯಕಗಳು. ಆದ್ದರಿಂದ ಲಿಂಗಾಯತ ಧರ್ಮದಲ್ಲಿ ಕಾಯಕಗಳಿದ್ದಾವೆ, ಜಾತಿಗಳಿಲ್ಲ. ಆದರೆ ಇವರು ಹೇಳುವಂಥ ವೇದಗಳಲ್ಲಿ ಜಾತಿಗಳಿದ್ದಾವೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಇದು ಭಗವದ್ಗೀತೆಯ ಒಂದು ಸಾಲು. ಅಂದರೆ ಈ ವರ್ಣ ವ್ಯವಸ್ಥೆನೇ ಹೇಳುವಂಥ ಒಂದು ವ್ಯವಸ್ಥೆ ಇದಲ್ಲ, ಅದು ವೈದಿಕ ವ್ಯವಸ್ಥೆ ಇದೆ. ವೈದಿಕ ವ್ಯವಸ್ಥೆಗೆ ವಿರುದ್ಧವಾಗಿ ಹೇಳದ್ನೆಲ್ಲ ಲೋಕಾಯತರಿಂದ ಲಿಂಗಾಯತರವರೆಗೆ 3000 ವರ್ಷಗಳ ಹೋರಾಟ ಇದೆ. ನಂತರ ಬಂದಂಥ ಸಿಖ್ ಧರ್ಮ ಕೂಡ ಅದರ ವಿರುದ್ಧ ಹೋರಾಟ ಮಾಡಿದೆ. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ಧರ್ಮವನ್ನು 15ನೇ ಶತಮಾನದಿಂದ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಯಾವಾಗ 15ನೇ ಶತಮಾನದಲ್ಲಿ ಇವೆಲ್ಲ ಇಲ್ಲಿ ಯಾರು ಇಲ್ಲ, ಇಲ್ಲಿ ಈ ಧರ್ಮದಲ್ಲಿ ಸ್ವಾಮಿ ಇಲ್ಲ, ಈ ಧರ್ಮದಲ್ಲಿ ಇನ್ನಾಗ ವಚನ ಹೇಳಿದ್ರಲ್ಲ ನಮ್ಮ ಗೆಳೆಯರು,
ಸ್ವಾಮಿ ನೀನು, ಶಾಶ್ವತ ನೀನು. ದೇವರು ಒಬ್ಬನೇ ಸ್ವಾಮಿ, ಸ್ವಾಮಿ ನೀನು, ಶಾಶ್ವತ ನೀನು. ಇನ್ನು ಗುರು ಇಲ್ಲ, ಈ ಧರ್ಮದಲ್ಲಿ ಗುರು ಇಲ್ಲ, ಇಲ್ಲಿ ಅರಿವೇ ಗುರು. ಇದು ಬಸವಣ್ಣವ್ರು ಹೇಳಿದ್ದಾರೆ, ನಮ್ಮ ಸತ್ಯಕ್ಕೆ ಹೇಳಿದ್ದಾಳೆ, ನಮ್ಮ ಗಾವಿನಾಳ ಕಲ್ಲಯ್ಯನವರು ವಚನ ಇವರೆಲ್ಲ ಬರೆದಿದ್ದಾರೆ. ಅರಿವೇ ಗುರು ಅಂತ ಹೇಳ್ತಾರೆ. ಅರಿವೇ ಗುರು ಅಂದ್ರೆ ಏನು? ನಿಮ್ಮ ಅರಿವು ನನ್ನ ಗುರು, ನನ್ನ ಅರಿವು ನಿಮ್ಮ ಗುರು, ನಮ್ಮೆಲ್ಲರ ಅರಿವು ಜಗತ್ತಿನ ಗುರು, ಜಗತ್ತಿನ ಅರಿವು ನಮ್ಮ ಗುರು. ಗುರು ಅನ್ನೋದು ವ್ಯಕ್ತಿ ಇಲ್ಲ ಈ ಧರ್ಮದ ಸಿದ್ಧಾಂತದಲ್ಲಿ, ಈ ಧರ್ಮದ ಒಂದು ತತ್ವಜ್ಞಾನದಲ್ಲಿ. ಅನುಭಾವ ತತ್ವಜ್ಞಾನ, ನಮ್ಮ ತತ್ವಜ್ಞಾನ ಬೇರೆ ಇದೆ. ಲಿಂಗಾಯತರ ತತ್ವಜ್ಞಾನ, ಅನುಭಾವ ತತ್ವಜ್ಞಾನ. ಇದು ಅನುಭಾವ ತತ್ವಜ್ಞಾನ ಇದೆ. ಆಮೇಲೆ ಎಲ್ಲಕ್ಕೂ ಪರ್ಯಾಯ, ಇದೊಂದು ಪರ್ಯಾಯ ಸಮಾಜವನ್ನ ಇವ್ರು ಯಾರು, ಇವ್ರಿಗೆ ನಮಗೆ ಓಪನ್ ಚಾಲೆಂಜ್ ಇದೆ, ಇವ್ರು ಬಂದು ಮಾತಾಡಿ ನಮ್ಮ ಕೂಡ. ಇದು ಪರ್ಯಾಯವಾದಂಥ ಧರ್ಮ, ಪರ್ಯಾಯ. ಇದು ಬಸವಣ್ಣನವರು ಸಮಾಜ ಸುಧಾರಕರು ಅನ್ನೋದು ಭಾಳ ದೊಡ್ಡ ತಪ್ಪು, ಮಹಾ ತಪ್ಪು. ಬಸವಣ್ಣನವರು ಸಮಾಜ ಸುಧಾರಕರು ಅಂದರೆ ಈ ಸೀರೆಗೆ ತೆಪ್ಪೆ ಹಾಕ್ತಾರಲ್ಲ, ಹಳೆ ಸೀರೆಗೆ ಹೊಸ ತೆಪ್ಪೆ, ಹಂಗಾಗ್ತದೆ. ಬಸವಣ್ಣನವರು ನವ ಸಮಾಜ ನಿರ್ಮಾಪಕರು, ಪರ್ಯಾಯ ಸಮಾಜ ನಿರ್ಮಾಪಕರು. ಅಲ್ಲಿ ಏನೇನಿದೆ ವೈದಿಕದಲ್ಲಿ ಎಲ್ಲವನ್ನು ಬಸವಣ್ಣವರು ವಿರೋಧ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಬಹುದೇವತೆಗಳಿದ್ದಾವೆ, ಇಲ್ಲಿ ಏಕದೇವತೆ. ಅಲ್ಲಿ ಸ್ಥಾವರ ಲಿಂಗ ಇದೆ, ಇಲ್ಲಿ ಇಷ್ಟಲಿಂಗ. ಆ ದೇವರಿಗೆ ಸ್ಥಾವರ ಲಿಂಗಕ್ಕೆ ಅವರು ಶಿವ ಅಂತೂ ತಂದೆ, ಅವರಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಹೇಳ್ತಾರೆ. ಬಸವಣ್ಣನವರ ಶಿವನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅದು ಯಾರೂ ಇಲ್ಲ. ಅದು ಸ್ವಯಂಭೂ ಅನ್ನುವಂಥ ಚಿಂತನೆ ನಮಗೆ ಇದು ಸಿಗ್ತದೆ. ಆದ್ದರಿಂದ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅಲ್ಲಿ ದಾನ ಇದೆ, ದಾನ ಅಂದರೆ ಕೊಡೋನು ಮೇಲೆ ತಗೊಳ್ಳೋನು ಕೆಳಗೆ. ಇಲ್ಲಿ ದಾಸೋಹ ಇದೆ, ತೆಗೆದುಕೊಳ್ಳೋನೇ ದೇವರು. ಇಲ್ಲಿ ಜಂಗಮ ಅಂದರೆ ದೇವರಂತ ಅರ್ಥ. ಜಂಗಮಕ್ಕೆ ಭಾಳ ಅರ್ಥ ಇದ್ದಾವೆ. ಜಂಗಮ ಅಂದರೆ ಸಮಾಜ, ಜಂಗಮ ಅಂದರೆ ಈ ತತ್ವಗಳನ್ನು, ಬಸವ ತತ್ವಗಳನ್ನು, ಶರಣ ತತ್ವಗಳನ್ನು ಪ್ರಸಾರ ಮಾಡೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಸ್ಥಾವರ ಇದೆ, ಇಲ್ಲಿ ಇಷ್ಟಲಿಂಗ ಇದೆ. ಅಲ್ಲಿ ಕರ್ಮ ಸಿದ್ಧಾಂತ ಇದೆ, ಇಲ್ಲಿ ಕಾಯಕ ಸಿದ್ಧಾಂತ ಇದೆ. ಇಲ್ಲಿ ಕಾಯಕ ಸಿದ್ಧಾಂತ, ಅದೇ ಕರ್ಮ ಅಂದರೆ ವಿಚಿತ್ರವಾದ ಕರ್ಮಗಳಿದ್ದಾವೆ. ಕರ್ಮ ಸಿದ್ಧಾಂತ ಅಂದರೆ ಜನ್ಮಾಂತರದವರೆಗೆ ನಿಮ್ಮನ್ನು ತುಳಿತಾನೆ ಇರ್ತಾವೆ. ಎಲ್ಲ ಒಂದು ಸಂಚಿತ ಕರ್ಮ ಅಂದರೆ ಎಷ್ಟೋ ಜನ್ಮಗಳಿಂದ ನೀವು ಮಾಡಿದ ಪಾಪದೆಲ್ಲ ಆಗಿ ಅದು ಒಂದು ಚಕ್ರ ಬೆಡ್ಡಿ ಎಲ್ಲ ಸೇರಿಸಿ ಸಂಚಿತ ಕರ್ಮ ಆಗಿರ್ತದೆ. ಪ್ರಾರಬ್ಧ ಕರ್ಮ ಅಂದರೆ ಹಿಂದಿನ ಜನ್ಮದ ಕರ್ಮ. ಆಗಾಮಿ ಕರ್ಮ ಅಂದರೆ ಇನ್ನು ಈ ಸಲ ಏನು ತಪ್ಪು ಮಾಡ್ತೀರಿ ನೀವು, ಆ ತಪ್ಪು ಮಾಡಿದಕ್ಕೆ ಮತ್ತೆ ಮುಂದಿನ ಸಲನೂ ಭೋಗಿಸ್ಬೇಕು ಮುಂದಿನ ಜನ್ಮದಲ್ಲಿ. ಅದಕ್ಕೆ ನೀವು ಮೇಲ್ಜಾತಿಯವ್ರ ಸೇವೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಹುಡ್ತೀರ ಅನ್ನೋದನ್ನೇ ಕಲಿಸ್ತಾರೆ. ಇದು ಎಷ್ಟು ಅಸಹ್ಯವಾದಂಥ ಕರ್ಮ ಸಿದ್ಧಾಂತವನ್ನು ನಮ್ಮ ಶರಣರು ವಿರೋಧ ಮಾಡಿದ್ರು, ಕಾಯಕ ಸಿದ್ಧಾಂತ ತಂದರು. ಈ ಕರ್ಮ ಸಿದ್ಧಾಂತ, ಅದಕ್ಕೇನೆ ಬಸವಣ್ಣವರು ಹೇಳಿದ್ದಾರೆ, ನಾವೇನಂತೀವಿ ಬಸವಣ್ಣವ್ರಿಗೆ ಕರ್ಮ ಹರ ಬಸವ. ಈ ಕರ್ಮ ಸಿದ್ಧಾಂತವನ್ನು ಕೊಚ್ಚಿ ಹಾಕಿದ್ರು ಬಸವಣ್ಣವರು. ಈಗ ನೀವು ನಿಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಿಸ್ತೀರಿ, ಕತ್ತಲೆ ಹರಿಯ ದೊಡ ಜ್ಯೋತಿ ಅದೇ ತಕ್ಕು. ಜ್ಯೋತಿ ಯಾಕೆ ಬೆಳಗಿಸ್ತೀರಿ? ಕತ್ಲೆ ಲೈಟ್ ಎಲ್ಲ ಹಚ್ಚಿದ್ದು ಇದು ಕತ್ಲೆ ಇದ್ರೆ ಇದನ್ನು ಬಿಸಾಕ್ತೀರಾ? ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯ ದೊಡ ಪೂಜೆ ಅದೇ ತಕ್ಕು. ಇದು ಸುಮ್ಮನೆ ಬೆಳಗ್ಗೆ ಆವು ಮಾಡ್ಕೊಂಡು ಒಂದು ಲಿಂಗ ಇಟ್ಕೊಂಡು ಓಡೋಗೋದಲ್ಲ. ಒಂದು ವೈಚಾರಿಕವಾದಂಥ ವಿಚಾರವನ್ನು ನಮ್ಮ ಶರಣರು ಹೇಳಿದ್ದಾರೆ, ಬಸವಣ್ಣವ್ರು ಹೇಳಿದ್ದಾರೆ. ಅದಕ್ಕೆ ಅವರು ಹೇಳೋದು, ಲಿಂಗವ ಪೂಜಿಸಿ ಫಲವೇನಯ್ಯ. ಲಿಂಗವ ಪೂಜಿಸಿ ಲಿಂಗ ಫಲಾಪೇಕ್ಷೆಯನ್ನು ಬಯಸ್ತಾರೆ. ಅವರು ದುಡಿಯುವ ವರ್ಗದ ನಾಯಕರಾಗಿದ್ದರು. ಈ ಜಗತ್ತಿನಲ್ಲಿ ಕಾಯಕ ಜೀವಿಗಳನ್ನು ಕೂಡಿಸಿದ ಮೊಟ್ಟ ಮೊದಲ ಕ್ರಾಂತಿಕಾರಿ ಯಾರಾದರಿದ್ರೆ ಅವರು ಬಸವಣ್ಣವರು. 19ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಕಾರ್ಲ್ ಮಾರ್ಕ್ಸ್ ಅವ್ರು ಬಂದ ಮೇಲೆ, ಫ್ರೆಡ್ರಿಕ್ ಎಂಗೆಲ್ಸ್ ಅವ್ರು ಬಂದ ಮೇಲೆ ದುಡಿಯುವ ವರ್ಗದ ಒಂದು ಸಂಘಟನೆ ಪ್ರಾರಂಭ ಆಯಿತು. ಆದರೆ ಇದನ್ನು ಜಗತ್ತಿನಲ್ಲೇ ಮೊದಲು ಮಾಡಿದವರು ನಮ್ಮ ಬಸವಣ್ಣನವರು ಅನ್ನೋದನ್ನು ಮರಿಬಾರ್ದು. ಎಲ್ಲ ಜನರನ್ನು ಕೂಡಿಸಿ ಅವರು ಶರಣ ಸಂಕುಲವನ್ನು, ಒಂದು ದೊಡ್ಡ ಸಮಾಜ, ಹೊಸ ಸಮಾಜ, ಪರ್ಯಾಯ ಸಮಾಜ. ಶರಣ ಸಂಕುಲ ಅಂದರೆ ಈ ಏನು ಕಾಯಕ ಜೀವಿಗಳಿದ್ರಲ್ಲ ಅವರ ಒಂದು ಸಮಾಜ. ಸಂಕುಲ ಅಂದರೆ ಎಲ್ಲಿ ಜಾತಿಗಳಿಲ್ಲವೋ, ಎಲ್ಲಿ ವರ್ಗಗಳಿಲ್ಲವೋ, ಎಲ್ಲಿ ಲಿಂಗಭೇದವಿಲ್ಲವೋ, ಎಲ್ಲಿ ಅಸ್ಪೃಶ್ಯತೆ ಇಲ್ಲವೋ,
ಎಲ್ಲಿ ಭೇದ ಭಾವ ಇಲ್ಲವೋ ಅದಕ್ಕೆ ಸಂಕುಲ ಅಂತ ಕರೀತಾರೆ. ಪ್ರಾಣಿ ಸಂಕುಲ ಅಂತೇವಲ್ಲ, ಪ್ರಾಣಿ ಸಂಕುಲ ಅಂದರೆ ಇಲಿನೂ ಅದರಾಗೆ ಬರ್ತದೆ, ಹುಲಿನೂ ಅದರಾಗೆ ಬರ್ತದೆ. ಇಲಿಗೆ ತನ್ನದೇ ಆದ ಜ್ಞಾನ ಇದೆ, ಜಾಣತನ ಇದೆ, ಅದರದೇ ಆದಂಥ ಒಂದು ಶರೀರ ರಚನೆ ಇದೆ, ಅದರದೇ ಆದಂಥ ಸೈಕಾಲಜಿ ಇದೆ, ಹುಲಿಗೂ ಇದೆ. ಒಂದು ನೀವು ಇಲಿ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಎಲ್ಲ ಅವ್ನು ಹುಲಿ ಮೇಲೆ ಮಾಡ್ತಾ ಇದ್ದಾನೆ, ನಾನು ಇಲಿ ಮೇಲೆ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ಹುಲಿ ಎಷ್ಟು ಸಮಯ ಬೇಕು, ಎಷ್ಟು ಚಿಂತನೆ ಆಳವಾದ ಬೇಕು, ಇಲಿ ಬಗ್ಗೆನೂ ಅಷ್ಟೇ ಬೇಕಾಗ್ತದೆ. ಅದಕ್ಕೆ ಅದರದೇ ಆದಂಥ ಒಂದು ಸೈಕಾಲಜಿ ಇದೆ, ಅದರದೇ ಆದಂಥ ಒಂದು ಬಾಡಿ ಸ್ಟ್ರಕ್ಚರ್ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಮನುಷ್ಯರು ಒಂದನ್ನೋದೇ ಸಂಕುಲ ಪ್ರಜ್ಞೆ. ಈಗ ನಾವು ಪುಷ್ಪ ಸಂಕುಲ ಅಂದರೆ ಎಲ್ಲ ನಮೂನಿ ಬಂದು, ಅದರಲ್ಲಿ ಪುಷ್ಪನೇ ಅದು. ಪ್ರಾಣಿ ಸಂಕುಲ ಎಲ್ಲ ನಮೂನಿ ಬಂದು. ಹಾಗೆ ಮಾನವ ಸಂಕುಲ, ಈ ಮಾನವ ಸಂಕುಲ ಪ್ರಜ್ಞೆಯನ್ನು ನಮಗೆ ಬಸವಣ್ಣವರು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳೋದು ಇವೆಲ್ಲವನ್ನು ನೋಡಿ, ಒಂದೊಂದೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನು ಇದೆಯೋ ಅಲ್ಲಿ ಇಲ್ಲವೇ ಇಲ್ಲ, ಇಲ್ಲಿ ಇಲ್ಲವೇ ಇಲ್ಲ. ಮತ್ತು ಇಲ್ಲೇನಿದೆ? ಇಲ್ಲಿ ದಯೆ ಇದೆ, ಜೀವಕಾರುಣ್ಯ ಇದೆ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಮನಸ್ಸನ್ನು ರೂಪಿಸೋದೇ ಲಿಂಗಾಯತ ಧರ್ಮದ ಉದ್ದೇಶ ಆಗಿದೆ. ಇದು ಯಾರಿಂದ ಶುರುವಾಯಿತು? ದುಡಿಯುವ ವರ್ಗದಿಂದ, ಕಾಯಕ ಜೀವಿಗಳಿಂದ. ಎಲ್ಲರೂ ಕಾಯಕ ಜೀವಿಗಳು. ಆ ಕಾಯಕ ಜೀವಿಗಳು ಕೂಡಿ ಈ ಧರ್ಮವನ್ನು, ನಿಮ್ಮ ಪೂರ್ವಜರೆಲ್ಲರೂ ಕಾಯಕ ಜೀವಿಗಳಾಗಿದ್ದರು. ಮತ್ತು ಇದನ್ನು ಮೆಚ್ಕೊಂಡು ಬಂದಂಥ ಮೇಲ್ಜಾತಿಯವರಿದ್ದರು. ಈಗ ಮಧುವರ್ಸರಿದ್ದರು. ಮಧುವರ್ಸರ ಹೆಸರು ಯಾರೂ ತಗೊಳ್ಳೋದಿಲ್ಲ. ಯಾಕಂದರೆ ಒಬ್ಬ ಮಂತ್ರಿಯಾಗಿದ್ದ, ಬ್ರಾಹ್ಮಣ ಆಗಿದ್ದ, ಆದರೆ ಲಿಂಗವಂತ ಧರ್ಮವನ್ನು ಸ್ವೀಕಾರ ಮಾಡಿದಾಗ ಆ ಸಮಾಜದಲ್ಲಿ ಅವ್ರ ಹೆಸರು ಯಾರು ಇಡೋದೇ ಇಲ್ಲ. ಲಿಂಗಾಯತರಿಗೂ ಗೊತ್ತಿಲ್ಲ, ಮಧುವರ್ಸನ ಹೆಸರು ಯಾರೂ ಇಟ್ಟಿಲ್ಲ. 850 ವರ್ಷದವರೆಗೆ ಯಾವ ಲಿಂಗಾಯತನೂ ಮಧುವರ್ಸನ ಹೆಸರು ಇಡೋದಿಲ್ಲ. ಯಾರ ತ್ಯಾಗದಿಂದ ಈ ಧರ್ಮ ಉಳಿದೋದಲ್ಲ ಅವ್ರ ಹೆಸರು ಹೇಳೋದಿಲ್ಲ. ಯಾವ ಲಿಂಗಾಯತರು ಹರಳೆಯನ ಹೆಸರು ಇಡೋದಿಲ್ಲ. ಹರಳೆಯ ಮಧುವರ್ಸರ ತ್ಯಾಗದಿಂದ ಈ ಧರ್ಮ ಉಳಿದಿದೆ. ಇವತ್ತಿನವರೆಗೂ ಜೀವಂತ ಇರಲಿಕ್ಕೆ ಅವರಿಬ್ಬರೇ ಕಾರಣ ಇದ್ದಾರೆ. ಬಸವಣ್ಣವ್ರು ಮಾಡಿರ್ಬೋದು, 770 ಮಾಡಿರ್ಬೋದು. ಆ ತ್ಯಾಗ ಇದೆಯಲ್ಲ, ಹರಳೆಯ ಮರುವರ್ಷರ ಎಳೆ ಹೂಟಿ ಶಿಕ್ಷೆ ಏನಿದೆಯಲ್ಲ, ಅದರಿಂದ ಇದು ಒಂದು ಗಟ್ಟಿ ಆಯಿತು. ಅದು ಒಂದು ಸಮರ್ಪಣಾ ತ್ಯಾಗ. ಅಲ್ಲಿ ಹುತಾತ್ಮರಾದರು ಅವರು. ಆದರೆ ನಮಗೆ ಅಜ್ಞಾನದಲ್ಲಿ ಬದುಕ್ತಾ ಇದ್ದೇವೆ, ನಾವು ಅಜ್ಞಾನದಲ್ಲಿ ನಾವು ಇದ್ದೇವೆ, ಚಿಂತನೆ ಮಾಡ್ತಾ ಇಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಕ್ಕೂ ಪರ್ಯಾಯ ಇದೆ. ಅಲ್ಲಿ ಗುಡಿ ಇದೆ, ಇಲ್ಲೇನಿದೆ? ಅನುಭವ ಮಂಟಪ ಇದೆ. ಅನುಭವ ಮಂಟಪ, ಹೌಸ್ ಆಫ್ ಎಕ್ಸ್ಪೀರಿಯನ್ಸ್. ನಮ್ಮೆಲ್ಲ ಕಾಯಕ ಜೀವಿಗಳು ಕಾಯಕ ಮಾಡಿಕೊಂಡು ಬಂದು ಕುಂತು ಚಿಂತನೆ ಮಾಡಿ ವಚನಗಳು ಹೊರಗೆ ಬಂದಿದೆ. ಅದಕ್ಕೆ ಅವು ಅಷ್ಟು ಸಾಲಿಡ್ ಆಗಿದ್ದನ್ನು 500 ವರ್ಷದಿಂದ ಹಾಳು ಮಾಡ್ತಾ ಇದ್ದಾರೆ. ಭಾಳಷ್ಟು ಬೆಳ್ಳ ವಚನಗಳು ಸೇರಿದ್ದಾವೆ ನಮ್ಮ ಸಂಪುಟಗಳಲ್ಲಿ. ಭಾಳಷ್ಟು ಕಸ ಸೇರಿದೆ. ಆ ಕಸವನ್ನು ತಗೊಂಡು ಇವರು ಆಟ ಆಡ್ತಾ ಇದ್ದಾರೆ. ನಮ್ಮದು ದೊಡ್ಡ ದುರಂತ ಏನಂದರೆ, ನಮ್ಮ ಸಂಶೋಧನೆ ಸರಿಯಾಗಿಲ್ಲ, ನಮ್ಮ ವಚನಗಳ ಸಂಶೋಧನೆಯನ್ನು ಸರಿ ಮಾಡಿಲ್ಲ. ಎಲ್ಲ ವಚನಗಳನ್ನು ತಿದ್ದಿದ್ದಾರೆ. ಈ ಮಠೀಯ ವ್ಯವಸ್ಥೆ ಬಂತಲ್ಲ, ಲಿಂಗಾಯತರಲ್ಲಿ ಮಠೀಯ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಿದೆ? ಮಹಾಮನೆ ವ್ಯವಸ್ಥೆ ಇದೆ. ಈ ಮಹಾಮನೆ ವ್ಯವಸ್ಥೆಯನ್ನು ನಾವು ಬಿಟ್ಬಿಟ್ಟೆವು, ಮಠೀಯ ವ್ಯವಸ್ಥೆಯನ್ನು ತೊಗೊಂಬಂದೆವು. ಮಹಾಮನೆ ವ್ಯವಸ್ಥೆಯಲ್ಲಿ ಹೆಂಗಂದರೆ ಹೌಸ್ ಆಫ್ ಕಾಮನ್ಸ್ ಅಂದಂಗೆ, ಅಂದರೆ ನಮ್ಮೆಲ್ಲರ ಒಂದು ಮನೆ ಅದು. ಮಹಾಮನೆ ಅಂದರೆ ನಮ್ಮ ಮನೆಗಳಿದ್ದಾವೆ, ನಾವೆಲ್ಲರೂ ಸೇರುವ ಒಂದು ಮಹಾಮನೆ. ಆ ಮಹಾಮನೆಯಲ್ಲಿ ಒಂದು ಪಾರ್ಟ್ ಯಾವುದಿದೆ? ಅನುಭವ ಮಂಟಪ ಇದೆ, ಅರಿವಿನ ಮನೆ ಇದೆ, ಅಲ್ಲಿ ನಮ್ಮದು ದಾಸೋಹ ಭವನ ಇದೆ. ಇವೆಲ್ಲವೂ ಮಹಾಮನೆ. ಮಹಾಮನೆಯ ಪರಿಕಲ್ಪನೆ ಇದೆಲ್ಲ. ಮಠಗಳ ಹೆಸರು ಮಠ ಅಂತ ಕರಿಬಾರ್ದು, ಮಹಾಮನೆ ಅಂತ ಕರಿಬಾರ್ದು. ಇವೆಲ್ಲ 16ನೇ ಶತಮಾನದಲ್ಲಿ ಲಿಂಗಾಯತರಲ್ಲಿ ಮಠಗಳು ಬಂದು. 16ನೇ ಶತಮಾನ ಮೊದಲು ಮಠಗಳು ಇದ್ದಿದ್ದಿಲ್ಲ ಇಲ್ಲಿ. ಅದಕ್ಕೆ ಬಸವಣ್ಣವರು ಮಠೀಯ ವ್ಯವಸ್ಥೆ ಅಂತ ತರಲಿಲ್ಲ, ಮಹಾಮನೆ ವ್ಯವಸ್ಥೆ ಅಂತ. ಮನೆಯ ಕಲ್ಪನೆ, ಕುಟುಂಬ ಕಲ್ಪನೆ, ಇದು ಸಂಸಾರ ಧರ್ಮ, ಸಂಸಾರದ ಕಲ್ಪನೆಯನ್ನು ನಮ್ಮ ಶರಣರು ನಮ್ಗೆ ಕೊಟ್ಟಿದ್ದಾರೆ. ಆದರೆ ನಾವು ಮರಿತಾ ಹೋಗಿಬಿಟ್ಟಿದ್ದೇವೆ. ಆಮೇಲೆ ಅದು ಕಲ್ಯಾಣದಲ್ಲಿ ಕ್ರಾಂತಿ ಆಗಲಿಲ್ಲ. ಕಲ್ಯಾಣದಲ್ಲಿ ನಮ್ಮ ಜನರ ಕೊಲೆ ಆಯಿತು, ನಮ್ಮ ಶರಣರ ಹತ್ಯಾಕಾಂಡ ಆಯಿತು, ನಮ್ಮ ವಚನಗಳನ್ನು ಅವರು ಸುಟ್ಟು ಹಾಕಿದ್ರು. ನಾವು ಕ್ರಾಂತಿ ಅದು ಅಲ್ಲ. ಯಾವ ಶರಣ ಸಂಕುಲದಲ್ಲಿ ಪ್ರತಿ ಕ್ಷಣ ಹೊಸ ಹೊಸ ಚಿಂತನೆ ನಡೀತಾ ಇತ್ತು, ಅನುಭವ ಮಂಟಪದಲ್ಲಿ ಹೊಸ ಹೊಸ ವಿಚಾರಗಳು ಬರ್ತಿದ್ದಲ್ಲ, ಈ ಕ್ರಾಂತಿ ಒಂದು ಬಸವ ಕ್ರಾಂತಿ ಆಗೋದನ್ನು ತಪ್ಪಿಸಿದ್ರು. ಏನು ಮಾಡಿದ್ರು? ನಮ್ಮ ಶರಣರನ್ನು ಕೊಲೆ ಮಾಡಿದ್ರು. ಆಮೇಲೆ ನಮ್ಮ ಶರಣರ 90% ವಚನ ಕಟ್ಟುಗಳನ್ನು ಸುಟ್ಟಾಕ್ಬಿಟ್ರು. ಇದು ಕ್ರಾಂತಿ ಒಳ್ಳೇದಂತ ಅರ್ಥದೆ, ಕ್ರಾಂತಿ ಕೆಟ್ಟದ್ದಂತ ತರೋದಿಲ್ಲ. ನಿಮ್ಗೆ ಗೊತ್ತಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಇವತ್ತಿನವರೆಗೂ ನಾವು ಭಾವನಾತ್ಮಕವಾಗಿ ಏನು ಕೆಲಸ ಇಲ್ಲ ನಮಗೆ. ಹಂಗೆ ಯಾರೋ ಅವ್ರು ಹೇಳಿದ್ದೆ ಮಾಡಿ, ಕಲ್ಯಾಣ ಕ್ರಾಂತಿ. ಕಲ್ಯಾಣ ನರಹತ್ಯೆ, ಕಲ್ಯಾಣ ಹತ್ಯಾಕಾಂಡ ಅದು. ಇದನ್ನು ಎಷ್ಟೋ ಸಲ ನಾನು ಇದನ್ನು ಹೇಳಿದ್ದೀನಿ.
ಆದರೆ ಇವತ್ತಿಗೂ ಇದು ಕಲ್ಯಾಣ ಕ್ರಾಂತಿ ಅಲ್ಲ. ಕಲ್ಯಾಣದಲ್ಲಿ ನಮ್ಮ ಶರಣರ ಕೊಲೆಯಾಗಿದೆ. ಕಲ್ಯಾಣದಲ್ಲಿ ನಮ್ಮ ಶರಣರ ವಚನ ಸಾಹಿತ್ಯನ ಸುಟ್ಟು ಹಾಕಿದ್ದಾರೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಹಾಕಿದ್ರು? ಒಂದು ವೇಳೆ ನಮ್ಮ ವಚನಗಳು ವೇದ ಉಪನಿಷತ್ತುಗಳ ಮೂಲದಿಂದ ಬಂದಿದ್ರೆ ಇವ್ರನ್ನ ಯಾಕೆ ಸುಟ್ಟರು? ಈ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಇದನ್ನು ಬರೆದ ನಮ್ಮ ಶರಣರನ್ನ ಏಕೆ ಸುಟ್ಟರು? ಮತ್ತು ನೀವು ಹೇಳುವಂಥ ಇದು ಎಲ್ಲ ವೇದ ಉಪನಿಷತ್ತು ಇದ್ದಿದ್ದನ್ನು ಶರಣರು ಬರ್ದಾರಂದರೆ ಮತ್ತು ಇವ್ರನ್ನ ಯಾಕೆ ಸುಟ್ರಿ? ಇದೊಂದು ಸಣ್ಣ ಪ್ರಶ್ನೆ ಕೇಳ್ರಿ, ಯಾವ ಉತ್ತರ ಇಲ್ಲ ಅವ್ರ ಹತ್ರ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಯಾವ ರೀತಿ ಇದೆ ಅಂತ ಹೇಳಿ. ಪ್ರತಿಯೊಂದಕ್ಕೂ ಪರ್ಯಾಯ ಅಲ್ಲಿ ರಾಜಪ್ರಭುತ್ವ ಇತ್ತು, ಇಲ್ಲಿ ಪ್ರಜಾಪ್ರಭುತ್ವ ತೊಗೊಂಬಂದರು. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗೆ ಒಂದು ದೊಡ್ಡ ಚಿಂತನೆಯನ್ನು ಮಾಡಿದ್ದಾರೆ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಪುರುಷರು ಸ್ತ್ರೀಯರು ಕೂಡ್ತಿದ್ದಿಲ್ಲ. ಇಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ಹೋಗ್ತಿದ್ದಿಲ್ಲ. ಹಳ್ಳಿಯಾಗಿ ನೋಡ್ರಿ, ಇಲ್ಲ ಗಂಡ ಮುಂದೆ ಹೋಗ್ತಿರ್ತಾನೆ, ಹೆಂಡತಿಯಿಂದ ಬರ್ತಿರ್ತಾಳೆ. ಅದಕ್ಕೇನಂತಾರೆ ಅನುಚರ ಭಾವ ಅಂತಾರೆ. ಅಂದರೆ ಹೆಂಡತಿ ಸ್ಲೇವ್, ಅನುಚರ ಭಾವ. ಆದರೆ ಬಸವಣ್ಣವರು ಸಹಚರ ಭಾವವನ್ನು ತೊಗೊಂಬಂದರು, ಜೊತೆಯಾಗಿ ಹೋಗುವಂಥ ತೊಗೊಂಬಂದರು. ಇವೆಲ್ಲ ನೋಡ್ರಿ, ಎಲ್ಲ ಲಿಂಗೇತರ ಮನೆ ನೋಡ್ರಿ, ಅವ್ರ ಹೆಂಡಂದ್ರಿ ಅಡಿಕೆ ಕುಂತಿರ್ತಾರೆ. ಯಾಕೆ ಎಡಕ್ಕೆ ಕೊಡಬೇಕು? ಸಣ್ಣ ಸಣ್ಣ ವಿಚಾರ ನಾವು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಹೆಣ್ಮಗಳು ಬಲಕ್ಕೆ ಕೊಡಬಾರ್ದು? ಯಾಕಂದರೆ ನಾವು ಆ ಮನುವಾದದ ಗುಲಾಮರಾಗಿದ್ದೇವೆ. ಹೆಣ್ಣು ಮಕ್ಕಳು ಎಲ್ಲಿ ಚೇರ್ ಸಿಗುತ್ತೆ ಅಲ್ಲಿ ಕೊಡಬೇಕು. ಅವ್ರು ಅಷ್ಟೇ. ಅವ್ರು ಬಲಕ್ಕೆ ಇರ್ಬೋದು, ಎಡಕ್ಕೆ ಇರ್ಬೋದು. ಅವರು ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ಈ ಸಮಾನ ಭಾವವನ್ನು, ಸಹಚರ ಭಾವವನ್ನು ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ನಮ್ಮ ಶರಣರು ಯೋಚನೆ ಮಾಡಿದ್ರು. ಆದ್ದರಿಂದ ನಾವೆಲ್ಲನೂ ತೊಗೋಬೇಕು. ಯಾವ ರೀತಿ ಇದು ನಡೀತಾ ಇದೆ, ಯಾಕೆ ಇದು ನಡೀತಾ ಇದೆ, ಯಾಕೆ ಬಸವಣ್ಣವರು ದಾನ ಬೇಡ ದಾಸೋಹ ಅಂದರು, ಯಾಕೆ ಮೂರ್ತಿ ಪೂಜೆ ಬೇಡ, ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಅಂದರೆ ದೇವರಲ್ಲ, ಅರಿವು ಹಿಡಿಯಂದಡೆ ಕುರು ಹಿಡಿದರು ನೋಡ ಅಂತ ಅಲ್ಲಂಪ್ರಭುಗಳು ಹೇಳಿದ್ದಾರೆ. ಇಷ್ಟಲಿಂಗ ದೇವರಲ್ಲ, ಅದು ದೇವರನ್ನು ನೆನಪಿಸುವಂಥದ್ದು. ಈಗ ನಮ್ಮ ಟೀಚರ್ಸ್ ಎಲ್ಲ ಮಕ್ಕಳಿಗೆ ಹೇಳ್ತಿರ್ತಾರಲ್ಲ, ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ, ಕಿಂಡರ್ ಗಾರ್ಟನಲ್ಲಿ ಎ ಫಾರ್ ಆ್ಯಪಲ್ ಅಂತ ಹೇಳ್ತಾರೆ, ಗೋಡೆ ಮೇಲೆ ತೋರಿಸ್ತಾರೆ ಅಂತೇಳಿ. ಅದು ಆ್ಯಪಲ್ ಏನದು? ಆದರೆ ಆ್ಯಪಲನ್ನು ನೆನಪು ಮಾಡ್ತದೆ ಅದು, ಅಲ್ವಾ? ಹಾಗೆ ಇಷ್ಟಲಿಂಗ ಅನ್ನೋದೇನದಲ್ಲ, ನಮ್ಮ ಒಳಗಿನ ದೇವರನ್ನು ನೆನಪು ಮಾಡುವಂಥದ್ದು. ಅದಕ್ಕೆ ಅವರು ಕೊಟ್ಟರು. ಯಾಕಂದರೆ ಇವರಿಗೆಲ್ಲ ನಿಮ್ಮ ಯಾವ ಪೂರ್ವಜರು ನಿಮ್ಮ ಗುಡಿಯನ್ನು ಒಳಗೋಗಿ ನೋಡಿಲ್ಲ, ಗುಡಿಯಲ್ಲಿ ಬಿಡ್ತಿದ್ದಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ದೇವ್ರು ನಿಮ್ಮ ಒಳಗಡೆ ಇದ್ದಾನೆ, ಅದರ ಸಂಕೇತವಾಗಿ ಎದೆ ಮೇಲೆ ನಿಮ್ಮ ಲಿಂಗ ಇದೆ, ಗುಡಿಯಲ್ಲಿ ದೇವರಿಲ್ಲ ಅಂತ ಹೇಳಿದ್ರು. ಈ ರೀತಿಯಾದ ಕ್ರಾಂತಿಕಾರಿ ವಿಚಾರಗಳನ್ನು 12 ಸಂಬಂಧ ಮಾಡಿದ್ರು. ಹರಳೆಯ ಮಧುವರ್ಸರು, ಬ್ರಾಹ್ಮಣ ಮಧುವರ್ಸರ ಮಗಳು ಲಾವಣ್ಯ, ಸಮಗಾರ ಹರಳೆಯವ್ರ ಮಗ ಶೀಲವಂತ ಮದುವೆ ಮಾಡಿದ್ರು. ಇವತ್ತಿಗೂ ನಾವು ಒದ್ದಾಡ್ತೇವೆ. ಈ ರೀತಿಯಾಗಿ ಎಲ್ಲ ದೃಷ್ಟಿಯಿಂದ ಇವತ್ತೇನು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ಅದರ ಎಲ್ಲ ತಿಳು ನಮ್ಮ ವಚನಗಳಲ್ಲಿದೆ. ಇವತ್ತೇನು ಹ್ಯೂಮನ್ ರೈಟ್ಸ್ ಇದ್ದಾವೆ, 30 ಹ್ಯೂಮನ್ ರೈಟ್ಸ್ ಇದ್ದಾವೆ, ಮಾನವ ಹಕ್ಕುಗಳನ್ನು UN ಡಿಕ್ಲೇರ್ ಮಾಡಿದೆ, ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅದರಾಗ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, 1948 ಡಿಸೆಂಬರ್ 10 ಅದು ಡಿಕ್ಲೇರ್ ಮಾಡ್ತಾರೆ, ಜನರಲ್ ಅಸೆಂಬ್ಲಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದ್ರಾಗ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಎಲ್ಲ ಪಾಯಿಂಟ್ಗಿಂತಲೂ ಭಾಳ ಇಂಪಾರ್ಟೆಂಟ್ ಅಂದರೆ, ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದಿ ರೈಟ್ಸ್ ಆಫ್ ಲೆಜಿಟಿಮೇಟ್ ಚೈಲ್ಡ್ ಆ್ಯಂಡ್ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ. ಅಂದರೆ ಕುಟುಂಬ ವ್ಯವಸ್ಥೆಯಲ್ಲಿ ಹುಟ್ಟಿದ ಮಗುವಿಗೂ ಅನೈತಿಕವಾಗಿ ಜನಿಸಿದ ಮಗುವಿಗೂ ಹಕ್ಕುಗಳಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನು ನಮ್ಮ ಬಸವಣ್ಣವ್ರು ಯಾವಾಗ ಹೇಳಿದ್ರು? 12ನೇ ಶತಮಾನದಲ್ಲೇ ಹೇಳಿದ್ರು. ದಾಸಿಪುತ್ರನಾಗಲಿ, ವೇಶ್ಯಾಪುತ್ರನಾಗಲಿ, ರಾಜಪುತ್ರನೇ ಆಗಲಿ, ಲಿಂಗ ಕಟ್ಕೊಂಡ ಮೇಲೆ ಸಮಾನರು, ಅವ್ರಿಗೆಲ್ಲ ಹಕ್ಕು. ಅದಕ್ಕೆ ಅವರು ಈ ಥರದ್ದು ಒಂದು ಹೊಸ ಕಲ್ಪನೆಯನ್ನು, ಕ್ರಾಂತಿಕಾರಿ ಕಲ್ಪನೆಯನ್ನು ಕೊಟ್ಟರು. ಆಮೇಲೆ ಇವ್ರು ಏನಿದಾರಲ್ಲ, ಈ ಎಲ್ಲ ಪಂಡಿತರು ಆ ಇಡೀ ಬಸವ ತತ್ವವನ್ನು ಇವತ್ತು ಸರ್ವನಾಶ ಮಾಡಲಿಕ್ಕೆ ಹುಟ್ಟಿದ್ದಾರೆ. ಇವ್ರು ಎಷ್ಟು ಚೆನ್ನಾಗಿ ನಾಶ ಮಾಡ್ತಾ ಇದ್ದಾರೆ ಅಂದರೆ, ಬಸವಣ್ಣವ್ರ ವಚನಗಳನ್ನ ಹೇಳ್ತಾರೆ, ಶರಣರ ವಚನಗಳನ್ನ ತಗೋತಾರೆ. ಆಮೇಲೆ ಅದರ ಕ್ರಾಂತಿಕಾರಿ ಒಂದು ಅಂಡರ್ ಕರೆಂಟ್ ಅದಲ್ಲ, ಅದನ್ನು ಹೇಳೋದಿಲ್ಲ, ತಿಳಿತಲ್ಲ, ಅದನ್ನು ಹೇಳೋದಿಲ್ಲ. ಅದನ್ನು ಹೇಳದೇ ಇರೋದರಿಂದ ಇದನ್ನ ಇಟ್ಕೊಂಡು ಮತ್ತು ಅನೇಕ ಗೊಳ್ಳು ಪಳ್ಳು ವಚನಗಳೆಲ್ಲ ಅದ್ವೈತವನ್ನು ಭಾಳ ವಿರೋಧ ಮಾಡಿದ್ದಾರೆ. ನಾವು ನಮ್ಮ ಹುಡುಗರ ಹತ್ರ ಇದೆ ನನ್ನ ಆರ್ಟಿಕಲ್ಲು, ನಿಜ ವಚನ ದರ್ಶನ ಅಂಥೇಳಿ. ನಮ್ಮ ಅರುಣ್ ಗಿರಣ್ ಕೇಳಿದ್ರೆ ನಿಮ್ಗೆ ಕೊಡ್ತಾನೆ. ಈ
ಅವೈದಿಕವನ್ನು, ಇದು ಅವೈದಿಕ ಸಿದ್ಧಾಂತ ಅಲ್ಲ. ಲಿಂಗಾಯತ ಸಿದ್ಧಾಂತ ಅವೈದಿಕ ಸಿದ್ಧಾಂತ ಅಲ್ಲ. ಲಿಂಗಾಯತ ಸಿದ್ಧಾಂತ ದ್ವೈತ ಸಿದ್ಧಾಂತನೂ ಅಲ್ಲ. ಇವೆಲ್ಲವನ್ನು ಮೀರಿದ ಸಿದ್ಧಾಂತ ಇದು. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಇದನ್ನು ಓದಬೇಕು, ಚಿಂತನೆ ಮಾಡಬೇಕು. ಇವರು ಈ ಅದಕ್ಕೆ ಶರಣರು ಹೆಂಗೆ ಟೀಕೆ ಮಾಡಿದಾರಂದರೆ ವಾಗದ್ವೈತ ಅಂತ. ನಿಮ್ಮ ಮಾತಿನಲ್ಲಿ ಅದ್ವೈತ ಇದೆ, ಜೀವನದಲ್ಲಿ ಇಲ್ಲ ಅಂತ ಹೇಳ್ತಾರೆ. ವಾಕ್ ಅಂದರೆ ವಾಕ್ ಅದ್ವೈತ, ವಾಗದ್ವೈತ. ನೀವು ಇದನ್ನು ಈ ಬಲಿ ಬೀಸ್ತಾ ಇದ್ದೀರಿ ನಮ್ಮ ಮೇಲೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಮತ್ತು ಎಲ್ಲರೂ ಒಂದೇ ಆದರೆ ಅಸ್ಪೃಶ್ಯತೆ ಹಾಕಿದೆ. ಇನ್ನು ಈ SC ST OBC ಹಾಕಿದ್ದಾರೆ. ಇದೆಲ್ಲವನ್ನು ಮೀರಿದಂಥ ಒಂದು ದೊಡ್ಡ ಚಿಂತನೆ ಇದೆ. ಇದಕ್ಕಿಂತ ನಾವು ಭಾಳ ಮಾತಾಡೋದಿಲ್ಲ. ಭಾಳಷ್ಟು ವಿಚಾರಗಳನ್ನು ನಾವು ಹಂಚ್ಕೊಳ್ಳೋಣ. ನಮ್ಮ ವಾಸು ಅವರು ಆದಮೇಲೆ ನಾವಿಬ್ಬರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇವೆ. ನೀವು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳ್ಬಿಟ್ಟಿರಿ. ಬಸವಣ್ಣವರು ಕಲಿಸಿದ್ದೇ ಅದೇ. ವಾಕ್ ಸ್ವಾತಂತ್ರ್ಯ ಮೊದಲಿದ್ದಿದ್ದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ ಈ ದೇಶದಲ್ಲಿ. ಅದು ಬಂದಿದ್ದೇ ನಮ್ಮ ಬಸವಣ್ಣವರಿಂದ, ನಮ್ಮ ಅನುಭವ ಮಂಟಪದಿಂದ. ಇಂಟರ್ಯಾಕ್ಷನ್, ಡಿಸ್ಕಷನ್, ಇವು ಯಾವ ಹೇಳಬೇಕು ಕೇಳಬೇಕು, ಗುರು ಹೇಳಬೇಕು ಶಿಷ್ಯ ಕೇಳಬೇಕು. ಇಲ್ಲ, ಇಲ್ಲೇನಿದೆ, ಇದು ನಮ್ಮದು ಮಹಾಮನೆ, ಮಠ ಇಲ್ಲ, ಮಹಾಮನೆ. ಇಲ್ಲಿ ಸ್ವಾಮಿ ಇಲ್ಲ, ಜಂಗಮ, ತತ್ವ ಜಂಗಮರಾಗಬೇಕು ಇವರು. ತತ್ವ ಜಂಗಮರು ಅಂದರೆ ಈ ಶರಣರ ವಚನಗಳನ್ನು ಜನರಿಗೆ ತಿಳಿಸ್ತಾ ಹೋಗೋದು. ಅವರು ತತ್ವ ಜಂಗಮರು. ಇಲ್ಲಿ ಸ್ವಾಮಿ ಇಲ್ಲ, ಇಲ್ಲಿ ಗುರು ಇಲ್ಲ. ನಮಗೆ ಬಸವಣ್ಣ ಒಬ್ಬನೇ ಗುರು, ಜ್ಞಾನವೇ ಗುರು. ಬಸವಣ್ಣ ಇಸ್ ಸಿಂಬಲ್ ಆಫ್ ಅರಿವು, ಅರಿವಿನ ಗುರು. ತಿಳಿತಲ್ಲ, ಇನ್ನೊಬ್ಬ ಗುರು ಇಲ್ಲ. ಹೇಗೆ ಸಿಖ್ ಧರ್ಮದಲ್ಲಿ ಗ್ರಂಥವೇ ಗುರು, ಅದಕ್ಕೆ ನಾವು ವಚನವೇ ದೇವರು ಅಂತೀವಿ. ನಾವು ವಚನವೇ ನಮ್ಮ ಗುರು. ಆದ್ದರಿಂದ ಇವರು ಜಂಗಮರು, ಈ ತತ್ವವನ್ನು ಪ್ರಸಾರ ಮಾಡೋರು. ಅದಕ್ಕೆ ಅವರು ಈ ಮಠಗಳು ಮಹಾಮನೆಗಳಾಗಬೇಕು. ಮೇಲೆ ನಮ್ಮ ಸ್ವಾಮಿಗಳು ತತ್ವ ಜಂಗಮರಾಗಬೇಕು. ಮತ್ತು ಅಲ್ಲಿ ಜಾತಿ ಇದು ಈ 199 ಜಾತಿಗಳು ಜಾಗತಿಕ ಲಿಂಗಾಯತ ಮಹಾಸಭಾದವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಲಿಂಗಾಯತರಲ್ಲಿ 99 ಜಾತಿಗಳಿದ್ದಾವೆ ಅಂತ. ಆಮೇಲೆ ಪಂಗಡಗಳಿದ್ದಾವೆ. ಪಂಗಡ ಅಂದರೆ ಜಾತಿ ಅನ್ರಿ, ವಾಟರ್ ಅಂದರೂ ಅದೇ, ನೀರು ಅಂದರೂ ಅದೇ. ಆದ್ದರಿಂದ ಈ ಸತ್ಯವನ್ನು ತಿಳ್ಕೊಬೇಕು. ನೀವೆಲ್ಲ ಯುವಕರಿದ್ದೀರಿ, ನಂಗೆ ಭಾಳ ಸಂತೋಷ ಅನ್ನಿಸ್ತದೆ. ಜಾತಿಗಳಿಂದ ಹೊರಗೆ ಬರ್ರಿ, ಅಸ್ಪೃಶ್ಯತೆ ಆಚರಣೆಯಿಂದ ಹೊರಗೆ ಬರ್ರಿ, ಹೆಣ್ಣು ಗಂಡಿನ ಭೇದ ಭಾವದಿಂದ ಹೊರಗೆ ಬರ್ರಿ. ಮಾನವ ಕುಲವನ್ನು ಯಾವ ರೀತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಭಾಳ ಪ್ರೀತಿಯಿಂದ ನಮಗೆ ಎಷ್ಟೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ದಿದ್ರೆ ಇಂಥವರೆಲ್ಲ ಹೊರಗೆ ಬರ್ತಾರೆ. ಮತ್ತು ಈ ಧರ್ಮ ಭಾಳ ಒಂದು ಗಂಡಾಂತರ ಸ್ಥಿತಿಗೆ ಹೋಗಿದೆ. ಈಗಾದರೂ ಎಚ್ಚರ ಆಗ್ತೀರಿ. ಯುವಕರ ಮೇಲೆ ನನಗೆ ಭಾಳ ನಂಬಿಕೆ ಇದೆ. ನೀವು ಎಲ್ಲ ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆಗಳನ್ನು ಕೇಳೋದು ನೀವು ನನಗೆ, ಇನ್ನೊಬ್ಬರಿಗೆ, ಸ್ವಾಮಿಗಳಿಗೆ, ನಿಮ್ಮ ಮುಂದೆ ಆಕಾಶ ದೇವ್ರು ಬಂದರೂ ದೇವ್ರಿಗೆ ಪ್ರಶ್ನೆ ಕೇಳೋದನ್ನೇ ಕಲಿಸಿದವರೇ ನಮ್ಮ ಶರಣರು, ನಮ್ಮ ಬಸವಣ್ಣವರು. ಆ ಪ್ರತಿಯೊಂದಕ್ಕೂ ಕೇಳಿದ್ದಾರೆ. ಆದ್ದರಿಂದ ನೀವು ಭಾಳ ಮುಚ್ಚುಮರೆ ಇಲ್ಲದೆ ಭಾಳ ಸರಳ, ಅವ್ರು ಏನು ಅಂದಾರೆ, ಇವ್ರು ಏನು ತಿಳ್ಕೊತಾರಿಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಏನೇ ಇದ್ದರೂ ಕೂಡ ಎಲ್ಲ ಪ್ರಶ್ನೆಗಳನ್ನು ಕಲಿಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.